ನೋಡ್ರಪ್ಪ ನಮ್ಮ ರೋಡ್ ಕಿಂಗ್ ಸ್ಟಾರ್ಟ್ ಆಗ್ಬಿಡ್ತು. ಕೊನೆ ವಿಡಿಯೋದಲ್ಲಿ ನೀವೆಲ್ಲ ನೋಡಿದ್ರಿ ರೋಡ್ ಕಿಂಗ್ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ. ಏನಿತ್ತು ಜಾಸ್ತಿ ತಂದು ಇಲ್ಲಿ ಇಟ್ಕೊಂಡು ಸ್ವಲ್ಪ ಪಾರ್ಟ್ಗಳನ್ನೆಲ್ಲಾನು ಕ್ಲೀನ್ ಮಾಡ್ಕೊಂಡು ಫಿಟ್ ಕೂಡ ಮಾಡಿದ್ವಿ. ರಾಕ್ ಅಬ್ಸರ್ವ್ ಲೆಗ್ ಕ್ಯಾಪ್, ಅದ್ರ ಜೊತೆಗೆ ಟೀ ಸ್ಟೆಮ್ಗಳನ್ನು ಕೂಡ ಕ್ಲೀನ್ ಆಗಿ ಫಿಟ್ ಮಾಡ್ಕೊಂಡಿದ್ವಿ. ಈಗ ಮುಂದುವರೆದ ಭಾಗ ಸ್ಟಾರ್ಟ್ ಆಗುತ್ತೆ, ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈಗ ಹ್ಯಾಂಡ್ಲು ಫಿಟ್ ಮಾಡಿಸ್ತಾ ಇದ್ದೀನಿ. ಹ್ಯಾಂಡ್ಲು ಬಂದ್ಬಿಟ್ಟು RD 350 ಹ್ಯಾಂಡ್ಲ್ ಇದು. ಇದ್ರದ್ದು ಏನು ವಿಚಿತ್ರ ಅಂದರೆ ನೋಡಿ, ಟೀ ಸ್ಟೆಮ್ಮಿಂದ ಕೆಳಗೆ ಬರುತ್ತೆ ಗುರು ನಟ್ಟು. 4 ನಟ್ ಬರುತ್ತೆ, ಬೋಲ್ಟ್ ಹಾಕಬೇಕು. ಬೋಲ್ಟ್ ಬರುತ್ತೆ, ನಟ್ ಹಾಕಬೇಕು ಬೋಲ್ಟಿಗೆ. ಎಲ್ಲ ವಿಚಿತ್ರ ಈ ಗಾಡೀಲಿ. ಫ್ರಂಟು ಶಾಕ್ ಅಬ್ಸರಿಂದ ಹಿಡಿದು ಹ್ಯಾಂಡ್ಲು ನಟ್ಟು ಬೋಲ್ಟಿಂದ ಹಿಡಿದು ಏನೇನೋ ಐತೆ. ನನಗೆ ಗೊತ್ತಾದಂಗೆ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ತಿರ್ಸಿಕೊಂಬೋಣ ಮಡ್ಗಾಡ್. ಒಳಗಡೆ ರೆಡ್ ಆಕ್ಸೈಡ್ ಹಾಕಬೇಕು, ಅದಕ್ಕೆ ಆ ರೀತಿ ಕಾಣ್ತಾ ಇದೆ. ಮಡ್ಗಾಡನ್ನ ಸೆಟ್ ಮಾಡ್ಕೋತಾ ಇದ್ದೀವಿ ಈಗ. ಇದ್ರದ್ದೆಲ್ಲ ಆಯಿತು. ಫ್ರಂಟು ಇದು ನಮ್ಮ ಹ್ಯಾಂಡ್ಲು ಹಾಕಿದೆಲ್ಲ ಆಯಿತು. ಈಗ ಮಡ್ಗಾಡನ್ನ ಕುಮಾರಣ ಚೆಕ್ ಮಾಡಿಕೊಂಡು ಸೆಟ್ ಮಾಡಿಕೊಂಡು ಮಡ್ಗಾಡಕ್ಕೆ ಕೋಸ್ಕೋತೀವಿ. ಮಡ್ಗಾಡ್ಗೆ ರೆಡ್ ಆಕ್ಸೈಡ್ ಎಲ್ಲ ಹೊಡೆದೀವಿ, ಈಗ ಫಿಟ್ ಮಾಡ್ತಾಯಿದ್ದೀವಿ. ರೆಡ್ ಆಕ್ಸೈಡ್ ಹೊಡೆಯೋದು ಒಂದೇ ಒಂದು ರೀಸನ್ಗೆ, ಏನಕ್ಕೆ ಅಂದರೆ ತುಕ್ಕಿಡಿಬಾರ್ದು ಅನ್ನೋ ಒಂದು ರೀಸನ್ಗೋಸ್ಕರ ಅಷ್ಟೇ. ಹೊಡೆದ ತಕ್ಷಣ ಫಿಟ್ ಮಾಡ್ತಾಯಿದ್ದೀವಿ. ನಟ್ಟು ಬೋಲ್ಟ್ ತರಕ್ಕೆ ಹೋಗಿದ್ವಿ, ತಂದು ಈಗ ಫಿಟ್ ಮಾಡ್ತಾಯಿದ್ದೀವಿ. ಈ ಆ್ಯಕ್ಸಲ್ ನೋಡ್ತಾ ಇದ್ದೀರಲ್ಲ, ಇದು ಕ್ರೋಮಿಯಂ ಮಾಡಿಸ್ಬಾರ್ದು, ಮಾಡಿಬಿಟ್ಟಿದ್ದಾರೆ. ಸೊ ಇದೆಲ್ಲ ಈಗ ಅರದಲ್ಲಿ ಉಜ್ಜಿ ತೆಗೆದು ಉಜ್ಜಿ ಹಾಕಿ ಫುಲ್ಲು ಫ್ರೀಯಾಗಿ ಹೋಗಿ ಮಾಡಿದ್ದೀವಿ ನೋಡಿ. ಈಗ ಹಿಂಗಾದ್ರೆ ಫ್ರೀಯಾಗಿ ಹೋಗ್ತಿರಲಿಲ್ಲ, ಅದಕ್ಕೋಸ್ಕರ ಉಜ್ಜಿ ಈ ರೀತಿ ಕಂಡೀಷನ್ ತಂದಿದ್ದೀವಿ. ಹೆಚ್ಚು ಕಮ್ಮಿ ಒಂದು 10-15 ನಿಮಿಷದಿಂದ ಉಜ್ಜಿದೇ ಆಯಿತು. ಇವತ್ತಿಗೆ ಫ್ರಂಟ್ದು ಏನೇನು ಅಸೆಂಬ್ಲಿ ಇತ್ತು ಅದನ್ನೆಲ್ಲ ಹಾಕ್ಬಿಟ್ಟಿದ್ದೀವಪ್ಪ. ಬೆಳಗ್ಗೆ ಬರಬೇಕು, ಟೈಮ್ ಬಂದು 10:30 ಆಯ್ತಾ ಬಂತು. ಈಗ ಹೊರಟಿದ್ದೀವಿ, ಬಾಕ್ಲಾಗಕ್ಕೆ ಅಂತ ರೆಡಿ ಆಗ್ತಾಯಿದ್ದೀವಿ. ನೋಡೋದ್ರಲ್ಲ ಇವತ್ತು ಏನೇನು ಕೆಲಸ ಮಾಡಿದ್ವಿ. ನಮ್ಮ ರೋಡ್ ಕಿಂಗ್ದು ಅಂತೂ ಇಂತೂ ರೆಸ್ಟೋರೇಷನ್ ಕೆಲಸ ಸ್ಟಾರ್ಟ್ ಆಗಿ ಇವತ್ತು ಬೆಳಗ್ಗೆಯಿಂದ ಏನೇನು ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಏನೇನು ಕೆಲಸ ಮಾಡಿದ್ರಿ ಅಂತ ನೋಡಿದ್ರಿ. ಟೈಮ್ ಬಂದು 10:30 ಆಯ್ತಾ ಬಂತು. ಈಗ ಹೋಗಿ ಮತ್ತೆ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡಬೇಕು, ಅದಕ್ಕೆ ಹೊರಟಿದ್ದೀವಿ ಎಲ್ಲ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ. ಎಸ್ಪೆಷಲಿ ZD ರೋಡ್ ಕಿಂಗ್ ಅಭಿಮಾನಿಗಳು ತುಂಬ ಜನ ಇದ್ದೀರ ನನ್ನ ಯೂಟ್ಯೂಬ್ನಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೈಮ್ ಬಂದ್ಬಿಟ್ಟು ಬೆಳಗ್ಗೆ 8:30 ಆಯಿತು. ಇವತ್ತಿನ ಕೆಲಸ ಈಗ ಸ್ಟಾರ್ಟ್ ಮಾಡಿದ್ದೀವಪ್ಪ. ನಿನ್ನೆ ನೋಡಿದ್ರಾಗೆ ಇಲ್ಲಿಗೆ ಉಳ್ಕೊಂಡಿದೆ. ಫ್ರಂಟ್ ಅಸೆಂಬ್ಲಿ ಪೂರ್ತಿ ಹಾಕಿದ್ದೀವಿ. ಅಂದರೆ ಹೆಡ್ಲೈಟು ಅದು ಇದು ಎಲ್ಲ ಸಂಪೂರ್ಣವಾಗಿ ಆಗಿಲ್ಲ. ಅದಾದಮೇಲೆ ಹಿಂದ್ಗಡೆ ಟೈರ್ ಹಾಕಬೇಕು, ಬ್ಯಾಕ್ ಕೂರಿಸ್ಬೇಕು. ಏನನ್ನ ಕೆಲಸ ಮಾಡ್ತಾರೆ ಕುಮಾರಣ್ಣ ಅಂತಂತವಾಗಿ ಮಾಡ್ತಾರೆ. ನಾನು ತೋರಿಸ್ಕೊಂಡು ಹೋಗ್ತೀನಿ, ನೋಡ್ತಾ ಇರಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಜಸ್ಟ್ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗುರು. ಸ್ವಲ್ಪ ಬೆಂಟೆ ಇರ್ಬೇಕಲ್ಲ. ನಿದ್ದೆ ಬಂದಿದೆ.
ಬ್ಯಾಕ್ ಮುಳುಗಡೆ ಹೋಗ್ತಾ ಇದೆ. ನೀವು ನೋಡ್ರ ಹಾಗೆ ಹಿಂದ್ಗಡೆ ಫುಲ್ಲು ಟೈರೆಲ್ಲ ಕೂರಿಸ್ಕೊಂಡಿದ್ದೀವಿ, ಕ್ಲ್ಯಾಂಪ್ ಎಲ್ಲ ಹಾಕಿ ಕ್ಯಾಲಿಬರೆಲ್ಲ ಹಾಕಿ ಹಿಂದ್ಗಡೆ ಬ್ಯಾಕ್ ವೀಲ್ ಕೂರಿಸ್ಕೊಂಡಿದ್ದೀವಿ. ಸ್ವಲ್ಪ ಹಿಂದ್ಗಡೆ ಮುಂದ್ಗಡೆ ಪ್ಲೇ ಬರ್ತಾ ಇದೆ, ಅದನ್ನು ಮತ್ತೆ ಕರ್ಕೊಬಂದು ಸೆಂಟ್ರಿಂಗ್ ತೆಗಿಸ್ಬೇಕು. ಅದೆಲ್ಲ ಪ್ರೊಸೀಜರು ಫುಲ್ ಮುಗಿದ್ಮೇಲೆ ಮಾಡ್ತೀವಿ. ಈಗ ಬ್ಯಾಕ್ ಸೈಡ್ ಮುಳುಗಡೆ ಹಾಕುವಂಥ ಪ್ರೋಗ್ರಾಮ್ ಪೈಂಟಿಂಗ್ ಹೆಂಗಿದೆ ಇಲ್ಲಿದೆ, ನೀವೇ ಬದಲಾಯಿಸಿರೋ. ದರ್ಶನನೇ ಸೈರಿಡುವೋ ತುಳಸಿ ಮಣಿ ನಾಯಕನ್ ತಂಬಿ ಗುಣಾಧರಣಿ ಅನುದಿನ ನಿನೈತೆ ಶಬರಿಮಲೆ ಸೆಂದಿಡುವೋ ಅನುದಿನಂತ. ಎಷ್ಟು ಕೆಲಸ ಆಗಿದೆ ನೋಡಿ. ಹಿಂದ್ಗಡೆ ಬ್ಯಾಕ್ ಮಡ್ಗಾಡಿಂದ ಹಿಡಿದು ಟೈ ಲ್ಯಾಂಪು, ವೀಲು, ಹಬ್ಬು, ಫ್ರಂಟ್ ವೀಲು, ಫ್ರಂಟ್ ಹಬ್ಬು, ಫ್ರಂಟ್ ಮಡ್ಗಾಡು, ಶಾಕ್ ಅಬ್ಸರು, ಮತ್ತು ಕೋನ್ ಸೆಟ್ಟು, ಮೀಟ್ರ್ ಕೇಬಲು, ಮೀಟ್ರ್ ಸೆಟ್ಟು, ಹ್ಯಾಂಡ್ಲು ಯೋಕ್ಸು, ಇಂಡಿಕೇಟ್ರ್ ಇದೆಲ್ಲ ಹಾಕ್ಕೊಂಡಿದ್ದೀವಿ. ಈಗ ಸೈಲೆನ್ಸರ್ ಹಾಕೋಣ ಅಂತ ಆಚೆ ತೆಗೆದಿದ್ದೀವಿ. ಒಳಗಡೆ ಕತ್ಲೆ, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೆ ಕ್ಲೀನಾಗಿರಲ್ಲ ಅಂದ್ಬಿಟ್ಟು ಆಚೆ ಹಾಕಿದ್ದೀವಪ್ಪ. ಈಗ ಸೈಲೆನ್ಸರ್ ಹಾಕೊಳ್ಳೋ ಪ್ರೊಸೆಸ್ ಈಗ ಸ್ಟಾರ್ಟ್ ಆಗುತ್ತೆ. ಸೈಲೆನ್ಸರ್ ಇಟ್ಕೊಡು. ಓಕೆನಾ? ಒಂದು ವಾಶ ಬೋಲ್ಟ್ ಹವಾ 2 ಸೈಲೆನ್ಸರು ಹಾಕಿ, 2 ಹಿಂದ್ಗಡೆ 2 ಇಂಡಿಕೇಟ್ರ್ ಹಾಕಿ, ಈಗ ಏರ್ ಫಿಲ್ಟ್ರ್ ಹಾಕೋತಾ ಇದ್ದಾರೆ. ಅದಾದಮೇಲೆ ಶೀಲ್ಡ್ ಹಾಕೋತಾರೆ. ಅದಾದಮೇಲೆ ಟ್ಯಾಂಕ್ ಬರುತ್ತೆ. ಟ್ಯಾಂಕ್ ಆದಮೇಲೆ ಹೆಡ್ಲೈಟ್ ಕನೆಕ್ಷನ್ನು, ಬ್ಯಾಕ್ ಲೈಟ್ ಕನೆಕ್ಷನ್ನು, ಇನ್ನೂ ತುಂಬ ಕೆಲಸ ಉಂಟು ಮಾರಾಯ. ಈಗ ಒದಿಬೇಕು. ಪ್ಯೂರ್ ಆದಂಥ ಪೆಟ್ರೋಲು ನೇರದಲ್ಲಿ ತರಬೇಕು. ಇದೆಲ್ಲ ಈ ಬಂಕ ಸ್ಟಾರ್ಟ್ ಅಲ್ಲ. ನಮ್ಮ ರೋಡ್ ಕಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಪ್ಪ. ಟೆಸ್ಟ್ ಮಾಡಲಿಕ್ಕೆ ಅಂತ ನಮ್ಮ ಕುಮಾರನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಈಗ ಹೋಗಿ ಪೆಟ್ರೋಲ್ ತಂದ್ವಿ. ಈಗ ಇದಕ್ಕೆ ಪೆಟ್ರೋಲ್ ಹಾಕ್ಕೊಂಡು ಟೆಸ್ಟ್ ಮಾಡಬೇಕು. ನೋಡೋಣ, ಕಿಕ್ ಕೊಡ್ದು ಸ್ಟಾರ್ಟ್ ಮಾಡೋಣ. ಕಂಪ್ರೆಸರ್ ಎಲ್ಲ ಚೆನ್ನಾಗಿದೆ. ನೋಡೋಣ ಹೆಂಗೆ ಸ್ಟಾರ್ಟ್ ಆಗುತ್ತೆ, ಸೌಂಡ್ ಹೆಂಗೆ ಬರುತ್ತೆ ನೋಡಿ. ನಾನು ನೋಡಬೇಕು, ನಿಮಗೂ ನೋಡಬೇಕು, ತೋರಿಸ್ಬೇಕು. ಚೆನ್ನಾಗಿ ಸೌಂಡ್ ಬಂದರೆ ಸಾಕಣಪ್ಪ, ಇನ್ನೇನು ಬೇಕಾಗಿಲ್ಲ. ಸೌಂಡ್ ಇಂಪಾರ್ಟೆಂಟು ರೋಡ್ ಎಸ್ಡಿಲಿ. ಕಿಕ್ಕರ್ ಹಿಂಗೆ ತಗೊಂಡು ಕಿಕ್ ಮಾಡಲಾ? ಸೌಂಡ್ ಸಕಾಲಾಗಿ ಬರ್ತಾ ಇದೆ.
ನೋಡ್ರಪ್ಪ ನಮ್ಮ ರೋಡ್ ಕಿಂಗ್ ಸ್ಟಾರ್ಟ್ ಆಗ್ಬಿಡ್ತು. ಸೌಂಡ್ ಹೆಂಗೆ ಬರ್ತಾ ಇದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ನನಗಂತೂ ಸೂಪರಾಗಿ ಕೇಳಿಸ್ತಾ ಇದೆ. ಅಂತ ಸೌಂಡ್ ಬರ್ತಾ ಇದೆಯಲ್ಲ, ಅದು ಬಂದ್ಬಿಟ್ಟು ಕಾರ್ಬೋರೇಟ್ರದ್ದು ಏರ್ ಫಿಲ್ಟರ್ ಹಾಕಿವಲ್ಲ, ಅದಕ್ಕೆ ಆ ರೀತಿ ಸೌಂಡ್ ಬರ್ತಾ ಇದೆ. ಎಲ್ಲ ಅಲ್ಟಿಮೇಟ್ ಕಂಡೀಷನಲ್ಲಿ ಸೌಂಡ್ ಬರ್ತಾ ಇದೆ. ಅಷ್ಟೇ.